ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ರಾಮ ಮಂದಿರದ ಹುಂಡಿ ಲೂಟಿ ಕತೆ ಇದೆಯಲ್ಲ, ಆ ಹುಂಡಿ ಲೂಟಿಯಲ್ಲಿ ಯಾವುದೋ ಒಂದು ಮಾರ್ಗದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೂ ಲಿಂಕ್ ಇದೆಯಾ ಅನ್ನುವಂಥ ಅನುಮಾನ ಮೂಡಿಸುವಂಥ ರೀತಿಯ ಹೇಳಿಕೆಯನ್ನ ಉತ್ತರ ಪ್ರದೇಶದ ವಿಪಕ್ಷ ನಾಯಕ ಅಖಿಲೇಶ್ ಯಾದವ್ ಕೊಟ್ಟಿದ್ದಾರೆ. ಅಖಿಲೇಶ್ ಯಾದವ್ ನೇರವಾಗಿ ಹೇಳಿದ್ದಾರೆ, ಪದೇ ಪದೇ ಅಯೋಧ್ಯೆಗೆ ಹೋಗಿ ಬರ್ತಾ ಇದ್ರಲ್ಲ ಯೋಗಿ ಆದಿತ್ಯನಾಥ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅಲ್ಲಿ ನಡೀತಾ ಇದ್ದಂತಹ ಕಳ್ಳತನದ ಮೇಲ್ವಿಚಾರಣೆಗೆ ಹೋಗ್ತಾ ಇದ್ರ. ಇದರ ಲಿಂಕುಗಳು, ಈ ಲೂಟಿಯ ಲಿಂಕು ನಂಬರ್ 5 ಕಾಳಿದಾಸ್ ಮಾರ್ಗ್ಗೆ ಇದೆಯಾ ಅಂತ. ನಂಬರ್ 5 ಕಾಳಿದಾಸ್ ಮಾರ್ಗ್ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಾಸ ಇರುವಂತಹ ಮನೆಯ ಅಡ್ರೆಸ್. ಸೊ ಯಾಕೆ ಅಖಿಲೇಶ್ ಯಾದವ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ? ಸರಿ, ನಾವು ಯಾಕೆ ಅದನ್ನ ಪರಿಗಣಿಸಬಹುದು, ಆ ರೀತಿ ಯೋಚಿಸಬಹುದು ಅನ್ನೋದಕ್ಕೆ ಯಾವೆಲ್ಲ ವಿಚಾರಗಳು ಲಿಂಕ್ ಆಗ್ತಾ ಹೋಗ್ತವೆ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಯಾಕೆಂದ್ರೆ ಇಷ್ಟು ದೊಡ್ಡ ಲೂಟಿ ಅಂಥ ಜಾಗದಲ್ಲಿ ದೊಡ್ಡ ದೊಡ್ಡ ಕೈಗಳ ಆಶೀರ್ವಾದ ಇಲ್ಲದೆ ನಡೆಯೋದು ಸಾಧ್ಯನೇ ಇಲ್ಲ. ಸಣ್ಣ ಪುಟ್ಟ ಡ್ರೈವರು, ಕ್ಯಾಶ್ ಎಣಿಸೋರು, ಇವರು ಅಷ್ಟು ದೊಡ್ಡ ಇದಕ್ಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಎಲ್ಲೋ ದೊಡ್ಡ ಮಟ್ಟದಲ್ಲಿ ಇರಬೇಕು. ಸೊ ಚಂಪತ್ ರಾಯ್, ಈ ಚಂಪತ್ ರಾಯ್ ಎಲ್ಲೆಲ್ಲಿಗೆ ಲಿಂಕ್ಗಳಿದೆ ಅದನ್ನು ಸಹ ಒಂದಷ್ಟು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತೇ ಇದೆ, ಈಗ ನಡೀತಾ ಇರುವಂತಹ ಬಹಳ ದೊಡ್ಡ ಚರ್ಚೆ ಏನು ಅಂದ್ರೆ, ರಾಮ ಮಂದಿರದ ಹುಂಡಿಯನ್ನ ಲೂಟಿ ಮಾಡಿದಾರಲ್ಲ, ಯಾರೆಲ್ಲ ಸೇರಿದ್ದಾರೆ ಮತ್ತು ಎಷ್ಟು 100 ಕೋಟಿಗಳ 1000 ಕೋಟಿಗಳ ಲೂಟಿ ಆಗಿರೋದು. ಅವರು ಹೇಳ್ಕೊಳ್ತಿರೋ ಪ್ರಕಾರ 5.5 ರಿಂದ 7 ಕೋಟಿಯ ಒಳಗಡೆ ಆಗಿದೆ ಅಂತ. ಬಟ್ ವಿಪಕ್ಷಗಳು ಹೇಳ್ತಿರೋದು 200 ಕೋಟಿಗಿಂತ ಹೆಚ್ಚಿಗೆ ಆಗಿದೆ ಅಂತ. ಇನ್ನೂ ಮುಂದಕ್ಕೆ ಹೋಗಿ ಆಮ್ ಆದ್ಮಿ ಪಕ್ಷದ ನಾಯಕರು ಹೇಳ್ತಿರುವಂತಹದ್ದು ಇದು 2000 ಕೋಟಿಗಳಿಗೂ ಅಧಿಕ. ಅದು ಇವತ್ತು ನಿನ್ನೆದಲ್ಲ, ರಾಮ ಮಂದಿರ ನಿರ್ಮಾಣಕ್ಕೆ ಅಂತ ದೇಣಿಗೆ ಸಂಗ್ರಹ ಮಾಡಿದ್ರಲ್ಲ, ದೇಣಿಗೆನ, ಆಗಿನಿಂದಲೂ ಸಹ ಲೂಟಿ ನಡೀತಾನೆ ಇದೆ. ಹಾಗಾಗಿ ಅದೆಲ್ಲವನ್ನು ಒಟ್ಟುಗೂಡಿಸ್ಕೊಂಡು ಬಂದ್ರೆ 2-2.5 ಸಾವಿರ ಕೋಟಿ ರೂಪಾಯಿಗಳಾಗತ್ತೆ. ಆ ದುಡ್ಡನ್ನು ಬಳಸ್ಕೊಂಡೇ ಇವರು ವಿರೋಧ ಪಕ್ಷದ MLA ಖರೀದಿ ಮಾಡಿರೋದು ಅಂತ ಒಂದಷ್ಟು ನಾಯಕರು, ಆಮ್ ಆದ್ಮಿ ಪಕ್ಷದ ನಾಯಕ ಸಹ ಸಂಜಯ್ ಸಿಂಗ್ ಸಹ ಆ ಒಂದು ಆರೋಪವನ್ನು ಮಾಡಿದ್ದಾರೆ. ಸೊ ಅಖಿಲೇಶ್ ಯಾದವ್ ಮಾಡಿರೋ ಆರೋಪವನ್ನು ನಾನಾಗಲೇ ಹೇಳಿದೆ. ರಾಮ ಮಂದಿರಕ್ಕೆ ಆಗಾಗ ಯೋಗಿ ಆದಿತ್ಯನಾಥ್ ನಿರಂತರವಾಗಿ ಹೋಗಿ ಬರೋದು ಮಾಡ್ತಿದ್ರು. ಆ ವಿಚಾರವನ್ನೇ ಅಖಿಲೇಶ್ ಯಾದವ್ ಪ್ರಸ್ತಾಪ ಮಾಡಿ ರೆಕಾರ್ಡ್ ಬ್ರೇಕಿಂಗ್ ರೀತಿಯಲ್ಲಿ, ರೆಕಾರ್ಡ್ ಸೆಟ್ ಮಾಡೋ ರೀತಿಯಲ್ಲಿ, ದಾಖಲೆ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಮತ್ತೆ ಮತ್ತೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಹೋಗಿ ಬರ್ತಾ ಇದ್ರಲ್ಲ, ಅಲ್ಲಿ ನಡೀತಾ ಇದ್ದಂತಹ ಕಳ್ಳತನದ ಮೇಲ್ವಿಚಾರಣೆಗೆ ಹೋಗ್ತಿದ್ರ. ಇಷ್ಟು ಬಾರಿ ಹೋಗಿ ಬರ್ತಿದ್ದಂತಹ ಆದಿತ್ಯನಾಥ್ಗೆ ಅಲ್ಲಿ ಕಳ್ಳತನ ನಡೀತಾ ಇದೆ, ರಾಮನ ಹುಂಡಿ ಕದೀತಾ ಇದ್ದಾರೆ ಅಂತ ಒಂದು ಕ್ಷಣಕ್ಕೂ ಸಹ ಗೊತ್ತಾಗಲಿಲ್ವಾ ಅನ್ನುವ ಪ್ರಶ್ನೆಯನ್ನ ಅಖಿಲೇಶ್ ಯಾದವ್ ಎತ್ತಿದ್ದಾರೆ. ಸರಿ, ಅವರು ವಿಪಕ್ಷಗಳ ನಾಯಕರು, ವಿಪಕ್ಷದವರು ಆರೋಪವನ್ನ 1:10 ಲೆವೆಲ್ ಅಲ್ಲೇ ಮಾಡ್ತಾರೆ, ಎಕ್ಸಾಜರೇಟ್ ಮಾಡ್ತಾರೆ. ಅದು ಯಾವುದೇ ಪಕ್ಷ ಆಗಿರ್ಲಿ ಅಂತ ಅನ್ಕೊಳ್ಳೋದೇ. ಆದ್ರೂ ಸಹ ಬೇರೆ ವಿಚಾರಗಳು ಸಹ ಯೋಗಿ ಆದಿತ್ಯನಾಥ್ ಅಲ್ಲದೆ ಇರಬಹುದು, ಯಾರು ಅಂತ ಹೇಳಕ್ ಸಾಧ್ಯ ಇಲ್ಲದೆ ಇರಬಹುದು. ಆದ್ರೆ ದೊಡ್ಡ ಕೈಗಳ ಸಪೋರ್ಟ್ ಇಲ್ಲದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಲೂಟಿ ಅಲ್ಲಿಂದ ಸಾಧ್ಯ ಇಲ್ಲ. ಸೊ ಮೊದಲಿಗೆ ನಮಗೆ ಕಂಡು ಬರುವಂತಹ ಅತಿ ದೊಡ್ಡ ಹೆಸರು ಅಂದ್ರೆ ಚಂಪತ್ ರಾಯ್. ಚಂಪತ್ ರಾಯ್ ಅನ್ನುವಂತಹ ವ್ಯಕ್ತಿ, ಆ ವ್ಯಕ್ತಿಯನ್ನ ಆ ಟ್ರಸ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿತ್ತು. ಆತ ಸಾಧು ಅಲ್ಲ, ಸಂತ ಅಲ್ಲ, ಪೂಜಾರಿನೂ ಅಲ್ಲ, ಏನೂ ಅಲ್ಲ, RSS ವ್ಯಕ್ತಿ ಅನ್ನೋದು ಮಾತ್ರನೇ ಆತನಿಗಿದ್ದಂತಹ ಅರ್ಹತೆ. ಆ ಪೊಸಿಷನ್ ಅಲ್ಲಿ ಆ ವ್ಯಕ್ತಿಯನ್ನ ಕೂರಿಸಿದ್ರು. ಸೊ ಯಾರ ಹಿತಾಸಕ್ತಿಗಾಗಿ ಅಥವಾ ಯಾರ ರೆಕಮೆಂಡೇಶನ್ ಮೇಲೆ ಈ ವ್ಯಕ್ತಿಗೆ ಆ ಸ್ಥಾನವನ್ನು ಕೊಡಲಾಗಿತ್ತು, ಆ ವ್ಯಕ್ತಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು, ಏನು ಸಾಮರ್ಥ್ಯ ಇತ್ತು, ಯಾರಲ್ಲೂ ಇಲ್ಲದ ಸಾಮರ್ಥ್ಯ ಆ ವ್ಯಕ್ತಿಯಲ್ಲಿ ಏನಿತ್ತು, ಆ ಪ್ರಶ್ನೆ ಈಗ ದೊಡ್ಡದಾಗಿ ಚರ್ಚೆಗೆ ಬರ್ತಾ ಇರುತ್ತೆ. ಅದು ಅಲ್ಲದೆ ತನಿಖೆ ಶುರುವಾದ ತಕ್ಷಣನೇ ಆ ವ್ಯಕ್ತಿ ರಾಜೀನಾಮೆ ಕೊಟ್ಟು ಹೋಗ್ತಾನೆ, ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಅಲ್ಲಿಗೆ ತಪ್ಪಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ರಾಜೀನಾಮೆ ಕೊಟ್ಟಿದ್ದಾನಲ್ಲ, ಆ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅನುಮಾನಗಳು ಜೋರಾಗ್ತಾನೆ ಹೋಗ್ತವೆ. ಯಾಕೆ ಅನ್ನುವಂಥದ್ದು. ಸೊ ಈಗ
ಒಂದು ಘಟನೆ ಅಥವಾ ಒಂದು ಆರೋಪ ಬಂದ ನಂತರ ವ್ಯಕ್ತಿಯನ್ನು ವಿಮರ್ಶೆ ಮಾಡಬೇಕಾದ್ರೆ ಸಾಕಷ್ಟು ವಿಚಾರಗಳು ಆಗ ನಮಗೆ ಫ್ಲಾಶ್ ಆಗ್ತಾ ಹೋಗ್ತವೆ. ಇದೇ ಚಂಪತ್ ರಾಯ್ ನರೇಂದ್ರ ಮೋದಿಯನ್ನ ದೇವರ ಅವತಾರ, ವಿಷ್ಣುವಿನ ಅವತಾರ ಅಂತ ಕರೆದಿದ್ದ. ಅಷ್ಟು ಬಕೆಟ್ ಹಿಡಿಯೋದಕ್ಕೆ ಏನು ಅವಶ್ಯಕತೆ ಇತ್ತು ಆ ಮನುಷ್ಯನಿಗೆ? ಅಷ್ಟು ದೊಡ್ಡ ದೇವಸ್ಥಾನದ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಆಗಿರುವ ವ್ಯಕ್ತಿ ನರೇಂದ್ರ ಮೋದಿಯನ್ನ ಆ ಮಟ್ಟಕ್ಕೆ ಹೊಗಳುವ ಅವಶ್ಯಕತೆ ಏನಿತ್ತು ಅಂತ ಈಗ ಒಂದಕ್ಕೊಂದು ತಾಳೆ ಆಗ್ತಾ ಹೋಗ್ತಾರೆ. ಲಿಂಕುಗಳು ಬರುತ್ತೆ, ಆ ಲಿಂಕುಗಳೇ ಅನುಮಾನಗಳಿಗೆ ಆಸ್ಪದವನ್ನು ಕೊಡ್ತಾ ಬರ್ತಿರ್ತದೆ. ಇದರ ಜೊತೆಯಲ್ಲಿ ಆ ಚಂಪತ್ ರಾಯ್ ಅನ್ನುವಂತಹ ವ್ಯಕ್ತಿ ರಾಜನ ಹಾಗೆ ಬದುಕ್ತಾ ಇದ್ದ, ಮಹಾರಾಜನ ಲೆವೆಲ್ಗೆ ಆತ ಬದುಕ್ತಾ ಇದ್ದ. ಯಾಕೆಂದ್ರೆ 400 ಜನ ಪ್ರೈವೇಟ್ ಸೆಕ್ಯೂರಿಟಿಗಳನ್ನ ಇಟ್ಕೊಂಡಿದ್ದ. ಯಾರು? ಚಂಪತ್ ರಾಯ್. 400 ಪ್ರೈವೇಟ್ ಸೆಕ್ಯೂರಿಟಿಗಳು. ಆ ಸೆಕ್ಯೂರಿಟಿ ಒದಗಿಸಿದ್ದಂತಹ ಕಂಪನಿಯ ಮಾಲೀಕ ಯಾರು ಗೊತ್ತಾ? ಬಿಹಾರದ ಒಬ್ಬ ಪ್ರಭಾವಿ RSS ನಾಯಕ. ಆತನಿಗೆ ಸಂಬಂಧಪಟ್ಟಂತಹ ಸೆಕ್ಯೂರಿಟಿ ಕಂಪನಿಯಿಂದ 400 ಜನ ಪ್ರೈವೇಟ್ ಸೆಕ್ಯೂರಿಟಿ ಆಫೀಸರ್ಗಳನ್ನ ಈ ವ್ಯಕ್ತಿ ಇಟ್ಕೊಂಡಿದ್ದ. ಆಲ್ಮೋಸ್ಟ್ ಒಂದು ಸೇನೆಯ ರೀತಿ ಅದನ್ನ ಇಟ್ಕೊಂಡಿದ್ದ. ಯಾರು? ಚಂಪತ್ ರಾಯ್ ಅನ್ನುವಂತಹ ಮಾಹಿತಿ ಈಗ ಹೊರಗಡೆ ಬರ್ತಾ ಇದೆ. ಮತ್ತು ಆ 400 ಜನಕ್ಕೆ ಸಂಬಳ ಪ್ರತಿ ತಿಂಗಳು 1 ಕೋಟಿ ರೂಪಾಯಿ. ತಿಂಗಳಿಗೆ 1 ಕೋಟಿ ರೂಪಾಯಿ, ವರ್ಷಕ್ಕೆ 12 ಕೋಟಿ ರೂಪಾಯಿ ಟ್ರಸ್ಟಿನ ಹಣದಿಂದ ಈ ಪ್ರೈವೇಟ್ ಸೆಕ್ಯೂರಿಟಿ 400 ಜನಕ್ಕೆ ಸಂಬಳ ಹೋಗ್ತಿತ್ತು. ಸೊ ಆ RSS ನಾಯಕ ಯಾರು? ಪ್ರಭಾವಿ RSS ನಾಯಕ. ಅದು ಸಹ ಈಗ ಪ್ರಶ್ನೆಯಾಗಿ ಬರ್ತಾ ಇದೆ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಈ ದೇಶದ ಪ್ರಧಾನ ಮಂತ್ರಿಗಳಿಗೆ ವಿಚಾರ ಗೊತ್ತಿರ್ಲಿಲ್ವಾ? ಯಾರು ಹೇಳಲಿಲ್ವಾ ಅನ್ನುವ ಪ್ರಶ್ನೆಗಳು ಸಹ ಬರ್ತವೆ. ಈ ಹಿಂದೆ 2020ರಲ್ಲೇ ಆಡಿಟಿಂಗ್ ನಡೆಸಿದಂತಹ ಆಡಿಟಿಂಗ್ ಕಂಪನಿ ಲೆಕ್ಕದಲ್ಲಿ ಏನೋ ಮಿಸ್ ಹೊಡಿತಾ ಇದೆ, ಜಾಗರೂಕತೆಯಿಂದ ಇರಿ ಅಂತ ಹೇಳಿ ಆಗಲೇ ವರದಿ ಕೊಟ್ಟಿತ್ತಲ್ಲ, ಆ ವರದಿಯ ನಂತರವೂ ಸಹ ಯಾವುದೇ ಕ್ರಮಗಳನ್ನು ಯಾಕೆ ಕೈಗೊಳ್ಳಿಲ್ಲ? ಫುಲ್ ಪ್ರೂಫ್ ಪ್ರೊಸೀಜರ್ಗಳನ್ನು ಯಾಕೆ ಇವರು ಅಳವಡಿಸ್ಕೊಳ್ಳಿಲ್ಲ? ಆ ಪ್ರಶ್ನೆಗಳು ಸಹ ಈಗ ಬರುತ್ತೆ. ಆ ಅಳವಡಿಕೆ ಮಾಡಿಕೊಳ್ಳದ ಧೈರ್ಯ ಆಡಿಟರ್ ಕೊಟ್ಟ ನಂತರವೂ ಸಹ ಯಾರಿಗೋ ಒಬ್ರಿಗೆ ಬರುತ್ತೆ ಟ್ರಸ್ಟ್ ಅಲ್ಲಿ ಅನ್ನೋದಾದ್ರೆ, ಸಣ್ಣ ಪುಟ್ಟ ವ್ಯಕ್ತಿಗಳಿದ್ದ ಆ ಧೈರ್ಯ ಬರೋದಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ದೊಡ್ಡ ಕೈ ಅದರ ಹಿಂದೆ ಇರುವ ಸಾಧ್ಯತೆನೇ ಇದ್ದರೆ ಮಾತ್ರನೇ ಆ ರೀತಿ ಆಗೋದು ಅನ್ನೋದಕ್ಕೆ ಈ ಎಲ್ಲ ಅಂಶಗಳು ಸಹ ನಮಗೆ ಒದಗಿ ಬರ್ತಾ ಇರ್ತವೆ. ಎಲ್ಲ ಅಂಶಗಳು ಒದಗಿ ಬರ್ತಾನೆ ಇರ್ತವೆ. ಇನ್ನು ಅದು ಕದ್ದಿರುವಂತಹ ರೀತಿ, CCTVಗೆ ಅಡ್ಡಲಾಗಿ ನಿಂತಿರೋದು, ಬಂಡಲ್ ಮಾಡುವಾಗ ಎಕ್ಸ್ಟ್ರಾ ಹಣವನ್ನು ಬಂಡಲ್ನಲ್ಲಿ ಸೇರಿಸಿ ಬ್ಯಾಂಕಿಗೆ ಹೋಗಿ ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡೋದಕ್ಕಿಂತ ಮೊದಲು ಎಕ್ಸ್ಟ್ರಾ ಹಣವನ್ನು ಧೈರ್ಯವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು, ಅಲ್ಲಿನ ಉದ್ಯೋಗಿಗಳು ನಡ್ಕೊಳ್ತಾ ಇದ್ದಂತಹ ರೀತಿ, ಅವರು ಮಾಡಿಕೊಂಡಿರುವ ಆಸ್ತಿಗಳು, 20,000 ಸಂಬಳದವನು 25 ಲಕ್ಷ ರೂಪಾಯಿಗೆ ಮನೆ ಕಟ್ತಾನೆ, ಇನ್ನೊಂದು ಕಡೆ ಸೈಟ್ ತಗೊಳ್ತಾನೆ ಅಂತಂದ್ರೆ ಅನುಮಾನಗಳಿಗೆ ಸಾಕಷ್ಟು ಜಾಗ ಇರುತ್ತೆ. ಆ ಲೆವೆಲ್ ಅವನೇ ಅಷ್ಟು ಮಾಡಿದ ಅಂದ್ರೆ ಯಾವುದೇ ದೊಡ್ಡ ಕೈವಾಡ ಇಲ್ಲದೆ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಎಷ್ಟು ಹೋಗುತ್ತೆ ಅಂದ್ರೆ ಮೇಲಿರೋರಿಗೆ ಇನ್ನೆಷ್ಟು ಹೋಗಿರುತ್ತೆ. ಇದೊಂದು ವ್ಯವಸ್ಥಿತವಾಗಿ ನಡೆದಂತಹ ಒಂದು ಲೂಟಿನ ಆ ಪ್ರಶ್ನೆಗಳು ಸಹ ಬರ್ತವೆ. ಅದಕ್ಕೆ ಅಖಿಲೇಶ್ ಯಾದವ್ ಎತ್ತಿರುವಂತಹ ಪ್ರಶ್ನೆಗಳಿಗೆ ಮಾನ್ಯತೆ ಸಿಗ್ತಾ ಹೋಗುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರಗಳು ಬರಲೇಬೇಕಾಗತ್ತೆ. ಬಟ್ ಅದಕ್ಕೆ ಉತ್ತರ ಕೊಡುವುದಕ್ಕೆ ಬದಲಾಗಿ ಯೋಗಿ ಆದಿತ್ಯನಾಥ್ ಯಥಾ ಪ್ರಕಾರ ಬಾಬರ್ ಅಂತ ಕನ್ವರ್ಸ್ಕೊಂಡು ಕೂತಿದ್ದಾರೆ. ಬಾಬರ್ ಅಂತ ಕನ್ವರ್ಸ್ತಾ ಇದ್ದಾರೆ. ಅದು ಸಹ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ನಾವು ಇಂತಿಂಥದ್ದನ್ನು ಕಂಡುಹಿಡಿದಿದ್ದೀವಿ, ಇಂತಹದ್ದು SIT ಮಾಡಿದ್ದೀವಿ, ಇಂಥ ರಿಪೋರ್ಟ್ಗಳು ಬರ್ತಾ ಇದೆ, ಇಂತಹ ತನಿಖೆ ನಡೀತಾ ಇದೆ, ಇಂತಹದ್ದು ಶಿಕ್ಷೆ ಕೊಡ್ತೀವಿ, ಈ ಮಾತುಗಳನ್ನು ಬಿಟ್ಟು ಬಾಬರ್ ಕನವರಿಕೆ ಇದೆಯಲ್ಲ, ಬಾಬರ್ ಕನವರಿಕೆ ಬಂತು ಅನ್ನೋದಾದ್ರೆ ಏನನ್ನೋ ಮುಚ್ಚಿಡೋ ಪ್ರಯತ್ನವನ್ನು ಮಾಡ್ತಿರಬಹುದು ಅಂತ ಅನುಮಾನ ಅಲ್ಲಿಯೂ ಸಹ ಮೂಡುತ್ತೆ. ಇವರು ಮಾಡ್ತಿರೋ ಪ್ರತಿ ಒಂದು ವಿಚಾರವೂ ಸಹ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾನೆ ಹೋಗ್ತಿದೆ. ಏನಂದ್ರೆ ಯಾವುದೋ ಒಂದು ದೊಡ್ಡ ಕೈ ಇದರ ಹಿಂದೆ ಕೆಲಸ ಮಾಡಿದೆ. ಈ ಸಣ್ಣ ಪುಟ್ಟ ಕ್ಲರ್ಕು, ಡ್ರೈವರು, ಕ್ಯಾಶ್ ಕೌಂಟರು, ಈ ಲೆವೆಲ್ ಅಲ್ಲಿ ಅಷ್ಟು ದೊಡ್ಡ ಫ್ರಾಡು, ಲೂಟಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ದೊಡ್ಡ ಕೈಯ ಆಶೀರ್ವಾದ ಇರಲೇಬೇಕು. ಆಗ ಮಾತ್ರನೇ ಇಂಥದ್ದು ನಡೆಯೋದಕ್ಕೆ ಸಾಧ್ಯ. ಸೊ ಈಗೇನೋ SIT ಮಾಡ್ತಿದ್ದೀನಿ, ತನಿಖೆ ನಡೀತಿದೆ ಅಂತಿದ್ದಾರೆ. ಬಟ್ ಯಾರಿಗೂ ಸಹ ಅದರ ಮೇಲೆ ನಂಬಿಕೆ ಇಲ್ಲ, ಯಾರಿಗೂ ಸಹ ಅದರ ಮೇಲೆ ಒಂದು ಭರವಸೆ ಇಲ್ಲ. ಎಲ್ಲರೂ ಹೇಳ್ತಿರುವಂತಹದ್ದು CBI ತನಿಖೆ ಆಗಬೇಕು, ಇಲ್ಲ ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ.
ಆ ಎರಡಕ್ಕೂ ಸಹ ಉತ್ತರ ಪ್ರದೇಶ ಸರ್ಕಾರ ಇಲ್ಲಿಯವರೆಗೆ ನಿರ್ಧಾರ ಕೈಗೊಂಡಿಲ್ಲ. ಕೇವಲ ಒಂದು SIT ರಚನೆ ಮಾಡಿ SIT ಬಿಟ್ಟಿದೆ. SIT ಬಂದ ತಕ್ಷಣ ಇಬ್ಬರು ಟ್ರಸ್ಟಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ನೆಮ್ಮದಿಯಾಗಿ ತಪ್ಪಿಸ್ಕೊಳ್ಬಹುದು ಅಂತ ಅನ್ಕೊಂಡಿರ್ಬೋದು, ಗೊತ್ತಿಲ್ಲ ಮುಂದಕ್ಕೆ ಏನಾಗುತ್ತೆ. ಅಥವಾ ಇಷ್ಟೆಲ್ಲ ದೊಡ್ಡ ದೊಡ್ಡ ಕೈಗಳಿರೋ ಸಾಧ್ಯತೆ ಇರೋದ್ರಿಂದ ಏನಾದರೂ ಅದಕ್ಕೆ ಶಿಕ್ಷೆ ಆಗೋದು ಅಥವಾ ಕಂಡುಹಿಡಿಯೋದು ನಡೆಯುತ್ತೋ ಇಲ್ವೋ, ನ್ಯಾಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತಲೇ ಹೇಳ್ಬೇಕು ಈ ಕ್ಷಣಕ್ಕೆ. ಯಾಕಂದ್ರೆ ಅದು ಇಡೀ ಪ್ರಕರಣನೇ ಆ ರೀತಿ ಇದೆ. ಸೊ ನೋಡೋಣ, ಏನಾದರೂ ಡೆವಲಪ್ಮೆಂಟ್ಸ್ ಆದರೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.